ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗದ ವತಿಯಿಂದ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ಕಾರ್ಯಾಗಾರ ಮತ್ತು ಪ್ರಧಾನಮಂತ್ರಿ ಜನಸೇವೆ ಸೌಲಭ್ಯಗಳ ಅಭಿಯಾನವು ಜುಲೈ 27ರಂದು ನಡೆಯಲಿದೆ. ಕಾರ್ಕಳದ ಸಾಲ್ಮರ ಗುರುದೀಪ್ ಗಾರ್ಡನ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹರೀಶ್ ನಾಯಕ್ ಮಾಹಿತಿ ನೀಡಿದರು. ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗದ ತಂಡದ ನೇತೃತ್ವದಲ್ಲಿ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗ ಇದರ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ಕಾರ್ಯಾಗಾರ ಮತ್ತು ಪ್ರಧಾನಮಂತ್ರಿ ಜನಸೇವಾ ಸೌಲಭ್ಯಗಳ ಅಭಿಯಾನವು ಜುಲೈ 27ರ ಶನಿವಾರದಂದು ಕಾರ್ಕಳ ಗುರುದೀಪ ಗಾರ್ಡನ್ನಲ್ಲಿ ನಡೆಯಲಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಶ್ರಮಯೋಗಿ ಗನ್ ಪಿಂಚಣಿ ಯೋಜನೆ, ಶ್ರಮ ಕಾರ್ಡ್, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಆಯುಷ್ಮಾನ್ ಭಾರತ್ ಸಮಗ್ರ ರಕ್ಷಣೆ ಯೋಜನೆಯ ಬಗ್ಗೆ ಮಾಹಿತಿ ಹಾಗೂ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಕಳ ತಾಲೂಕಿನ ಪ್ರತಿ ಗ್ರಾಮದ ಜನರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಏನೇನು ಕೇಂದ್ರ ಸರ್ಕಾರದಿಂದ ಈ ಬಡವರಿಗೆ ಸೌಲಭ್ಯ ಸಿಗ್ತಾ ಉಂಟು ಅಂತ ಹೇಳುವಂಥದ್ದು ತುಂಬ ಮನೆಗೆ ಗೊತ್ತಿಲ್ಲ. ಹಾಗಾಗಿ ನಾವು ಈ ಥರ ಮಾಡಿಕೊಂಡು ಈ ಪ್ರಯೋಜನವನ್ನು ಅವರಿಗೆ ಒದಗಿಸಿಕೊಡ್ಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಉಂಟು. ಪ್ರಧಾನಮಂತ್ರಿ ಶ್ರಮಯೋಗಿಮಾನ್ ಧನ್ ಪಿಂಚಣಿ ಯೋಜನೆ, ಈ ಶ್ರಮ ಕಾರ್ಡ್ ಅಂದರೆ ಕೆಲವರಿಗೆ ವ್ಯವಸ್ಥೆ ಗೊತ್ತಾಗುವುದಿಲ್ಲ ಏನಂತ ಹೇಳುವಂಥದ್ದು ಗೊತ್ತಿಲ್ಲ ಕೆಲವರಿಗೆ. ಹಾಗೆ ನಾವು ಇದರ ಬಗ್ಗೆ ಒಂದು 2-2.5 ಸಾವಿರ ಮನೆಗೆ ಈ ಪತ್ರಕವನ್ನು ವಿತರಣೆ ಮಾಡಿದ್ದೇವೆ ನಿನ್ನೆವರೆಗೆ. ಹಾಗಾಗಿ ಇದರ ಪ್ರಯೋಜನ ಪಡೆದುಕೊಳ್ಳಬೇಕಂತ ಹೇಳುವಂಥ ಅಗತ್ಯವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. RTC ಮತ್ತು ಆಧಾರ್ ಲಿಂಕ್ ಮಾಡಿಸಲು, CSU ಇದರೆಲ್ಲ ಸೇವಾ ಸೌಲಭ್ಯಗಳನ್ನು ಒಂದೇ ಸೂರ್ಯನಾಡಿಯಲ್ಲಿ ಇಲ್ಲಿ ಅವರನ್ನು ಕರೆಸಿ ಇಲ್ಲಿ ಆ ಸೌಲಭ್ಯವನ್ನು ಒದಗಿಸಿಕೊಡುವಂಥದ್ದು ಕಾರ್ಯಕ್ರಮ. ನಾಡ್ದು 27ನೇ ತಾರೀಕಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳು ಇವತ್ತು ಹಳ್ಳಿಗೆ ತಲುಪ್ತಾ ಇಲ್ಲ. ಅದನ್ನು ಒಂದು ಕಡೆಯಲ್ಲಿ ಅಂದರೆ ನಮ್ಮ ಈ ಸ್ಥಳದಲ್ಲಿ ನಾವೊಂದು ಯೋಜನೆ ಮಾಡಿದೆ ಅಂತ ಹೇಳಿದರೆ ಎಲ್ಲ ಈ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಆಗುವಂಥ ಈ ಯೋಜನೆಯನ್ನು ಇಲ್ಲಿ ಎಲ್ಲ ಅಂಚೆ ಇಲಾಖೆಯಿಂದ ಅವರನ್ನು ಕರೆಸಿ ಇಲ್ಲಿ ಅದೊಂದು ಪ್ರಯೋಜನ ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದರಲ್ಲಿ ಯಾವುದು ಉಚಿತ ಅಂತ ಅಲ್ಲ, ಇದನ್ನು ಕೇಂದ್ರ ಸರ್ಕಾರ ಕೊಡುವಂತಹ ಈ ಯೋಜನೆ ನಮ್ಮಿಂದ ನಾವೊಂದು ಮಿಡ್ಲ್ ಮ್ಯಾನ್ ಆಗಿ ಅಂದರೆ ಮಧ್ಯಸ್ಥಗಿರಷ್ಟೇ ಅವರು ಎಲ್ಲ ಒಂದೇ ಕಡೆಯಲ್ಲಿ ಬಂದು ಅದರ ಪ್ರಯೋಜನ ತಗೊಳ್ಬೇಕಂತ ಹೇಳುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀನಾಥ್ ಆಚಾರ್ಯ, ಪ್ರದೀಪ್ ಆಚಾರ್ಯ, ಪ್ರಕಾಶ್ ರಾವ್ ಉಪಸ್ಥಿತರಿದ್ದರು. ಖಲೀಲ್, V4 ನ್ಯೂಸ್, ಕಾರ್ಕಳ.